ಈ ಟೆನ್ಷನ್ನು ಕನ್ಫ್ಯೂಷನ್ನು ನೀವು ಸುಳ್ಳು ಹೇಳಿರೋ ವಿಷಯ ಗೊತ್ತಾದಾಗಿಂದ ನನಗೆ ನೆಮ್ಮದಿಯಾಗಿರೋದಕ್ಕೆ ಆಗ್ತಿಲ್ಲ. ನನಗೆ ನಿನ್ನ ಸಂಕಟ ಅರ್ಥ ಆಗುತ್ತೆ ಮಹಾಲಕ್ಷ್ಮಿ, ಆದರೆ ಪ್ಲೀಸ್ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ. ಈ ರೀತಿ ಸತ್ಯ ಹೇಳೋದು ಯಾರಿಗೂ ಒಳ್ಳೇದಲ್ಲ. ನನಗೇನೋ ನಿನ್ನ ನಿರ್ಧಾರನೇ ತಪ್ಪು ಅನಿಸ್ತಾ ಇದೆ. ಇದಕ್ಕೆ ನಾನು ಅವತ್ತೇ ಸತ್ಯ ಹೇಳ್ತೀನಿ ಅಂತ ಹೇಳಿದ್ದು. ದಿನ ದಿನ ಕಳಿತಿದ್ದಂಗೆ ನನ್ನ ಮನಸ್ಸಿನೇ ಬದಲಾಯಿಸಕ್ ನೋಡ್ತಿದ್ದೀರಾ ನೀವು? ಅಯ್ಯೋ, ನಾನು ಆ ಅರ್ಥದಲ್ಲ ಹೇಳಿಲ್ಲ ಮಹಾಲಕ್ಷ್ಮಿ. ನನಗೆಲ್ಲ ಅರ್ಥ ಆಗುತ್ತೆ ರೀ. ನೋಡಿ, ಇದು ತಪ್ಪು ನಿರ್ಧಾರ, ಇದು ಸರಿ ನಿರ್ಧಾರ ಅನ್ನೋದಕ್ಕಿಂತ ನಿರ್ಧಾರ ಮಾಡದೇ ಇರೋದೇ ಡೇಂಜರಸ್ಸು. ಈ ತರ ಕನ್ಫ್ಯೂಷನ್ ಅಲ್ಲಿ ಬದುಕೋದಕ್ಕಾಗಲ್ಲ. ನಾಳೆನೆ 2ರಲ್ಲಿ1 ತೀರ್ಮಾನ ಆಗ್ಲೇಬೇಕು. ಮಹಾಲಕ್ಷ್ಮಿ ಪ್ಲೀಸ್ ಪ್ಲೀಸ್, ಮೊದಲು ನೀನು ಕಾಮ್ ಡೌನ್ ಆಗು. ಇವಾಗ ನಿನ್ನ ತಲೆಯಲ್ಲಿ ಸತ್ಯ ಹೇಳಲೇಬೇಕು ಅನ್ನೋ ಓಡ್ತಿರೋದಕ್ಕೆ ನೀನು ನರ್ವಸ್ ಆಗ್ತಿರೋದು. ಇವಾಗ ಏನು ಆಗೇ ಇಲ್ಲ ಅಂತ ಅನ್ಕೋ, ಎಲ್ಲ ಚೆನ್ನಾಗೇ ಕಾಣಿಸುತ್ತೆ. ಹಾಗಂತ ಲೈಫ್ ಲಾಂಗು ನಾವು ಸತ್ಯ ಹೇಳ್ದೆ ಸುಖವಾಗಿರೋದಕ್ಕಾಗತ್ತಾ? ನನ್ನ ಸೊಸೆ ಅಂತ ಅತ್ತೆ ನನ್ನ ಅಷ್ಟು ಹೊಗಳುತ್ತಾ ಇದ್ರೆ ನನ್ನ ಮನ್ಸು ಎಷ್ಟು ಚಟ್ಪಡಿಸುತ್ತೆ ಗೊತ್ತಾ ನಿಮ್ಗೆ? ಯಾರಿಗೆ ಆಗ್ಲಿ ನಾವು ದುಡಿತಿದ್ದೀವಿ ಅಂದಾಗ ಪ್ರೀತಿ ಇದ್ದೇ ಇರುತ್ತೆ. ಆದ್ರೆ ಆ ಪ್ರೀತಿ ನಾವು ದುಡಿತಿದ್ದೀವಿ ಅನ್ನೋ ಕಾರಣಕ್ಕೆ ಮಾತ್ರ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಸತ್ಯ ಹೊರಗೆ ಬಂದು ಅವ್ರು ತೋರಿಸೋ ಪ್ರೀತಿ ಎಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಅದನ್ನ ನಾನು ಹೇಗೆ ಒಪ್ಕೋಬೇಕು? ಅದನ್ನೇ ನಾನು ಹೇಳ್ತಿರೋದು. ಸತ್ಯ ಗೊತ್ತಾದ್ರೆ ಯಾವುದು ಮೊದಲಿನ ಥರ ಇರಲ್ಲ. ಸತ್ಯ ಹೇಳೋಕೋಗಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನಾಗ್ಬೋದು? ಸತ್ಯ ಹೇಳಿದ್ಮೇಲೆ ಎಲ್ಲನೂ ಸರಿ ಆದ್ರೆ ನಮ್ಮ ಸಂಸಾರ ನೆಮ್ಮದಿಯಾಗಿರುತ್ತೆ, ನಾವೆಲ್ಲರೂ ಚೆನ್ನಾಗಿರ್ತೀವಿ. ಇಲ್ಲ ಅಂದ್ರೆ ಎಲ್ಲರೂ ಇಲ್ಲಿಗೆ ಮುಗಿಯುತ್ತೆ ಅಷ್ಟೇ.